ಲಕ್ಷ್ಮಿ ಕೆರೆಯಿಂದೆದ್ದು ಬಂದ ಲಕ್ಷ್ಮಿ ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಿಯ ಪುಣ್ಯ ಕ್ಷೇತ್ರದಲ್ಲಿ ಗತ ವೈಭವ ಮರುಕಳಿಸಿದೆ. ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ. ಅಳಿಸಿ ಬದುಕಿಗೆ ಬೆಳಕನ್ನ ನೀಡುವುದೇ ಈ ಕಾರ್ತಿಕ ಮಾಸದ ದೀಪೋತ್ಸವದ ಮುಖ್ಯ ಉದ್ದೇಶ ಎಂದು ಶ್ರೀಗಳು ಆಶೀರ್ವಚನ ನೀಡಿದ್ರು. ಕಾರ್ತಿಕ ಮಾಸ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹಿತ ಒಂದು ಶ್ರದ್ಧಾಭಕ್ತಿಯನ್ನು ಮೂಡಿಸುವಂಥ ಒಂದು ಮಾಸ ಇದೆ. ನಮ್ಮ ಇಷ್ಟ ದೇವರ ಮುಂದೆ ಭಗವಂತನ ಮುಂದೆ ಜ್ಯೋತಿಯನ್ನು ಬೆಳೆಸ್ತಾ ಆ ಜ್ಯೋತಿ ಹೇಗೆ ತನ್ನ ಸುತ್ತಲ ಕತ್ತಲೆಯನ್ನು ಹೇಗೆ ಕಳೀತಾ ಇದೆಯೋ ನಿನ್ನ ಕೃಪೆಯಿಂದ ನನ್ನ ಮನಸ್ಸಿರುವಂಥ ಅಂಧಕಾರ ದೂರವಾಗಲಿ, ದಾನದ ಬೆಳಕು ಮೂಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಪ್ರತಿ ವರ್ಷ ಕಾರ್ತಿಕ ಮಾಸ ದೀಪೋತ್ಸವದ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅಂಥ ದೀಪೋತ್ಸವನ ಹಲವಾರು ಜನರ ಸಂಖ್ಯೆ ಸೇರಿಕೊಂಡು ಸಾಮೂಹಿಕವಾಗಿ ಪೂಜೆಯನ್ನು ಮಾಡಿ ಸಾಮೂಹಿಕವಾಗಿ ದೀಪೋತ್ಸವನ ಲಕ್ಷ ದೀಪೋತ್ಸವ ಅಂತ ಕರೀತಾರೆ. ಅಂಥ ಲಕ್ಷ ದೀಪೋತ್ಸವದ ಈ ಸಮಾರಂಭದಲ್ಲಿ ಎಲ್ಲ ಸೆಂಟರ್ಗಳಿಗೆ ಅಧಿಕಾರಿಗಳಿಗೆ ಒಂದು ಸುವ್ಯವಸ್ಥೆಯನ್ನು ಮಾಡಿ ಟ್ರಸ್ಟಿನ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ದೀಪೋತ್ಸವ ಆಚರಣೆ ಉತ್ಸವಗಳನ್ನು ಉತ್ತರ ಪಲ್ಲಕ್ಕ ಉತ್ಸವವನ್ನು ಮಾಡಿ ಶ್ರದ್ಧಾಭಕ್ತಿಯನ್ನು ಈ ಧಾರ್ಮಿಕ ಕ್ಷೇತ್ರಗಳು ಸಂಪತ್ತರಲ್ಲಿ ಧಾರ್ಮಿಕತೆಯನ್ನು ಹೆಚ್ಚು ಮೂಡಿಸಲಿಕ್ಕೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ, ಧಾರ್ಮಿಕತೆಯನ್ನು ಬೆಳೆಸುವಂಥ ಒಂದು ಮಹತ್ ಕಾರ್ಯಕ್ಕಾಗಿ ನಮ್ಮೆಲ್ಲ ಪೂರ್ವಿಕರು ಪ್ರತಿ ಮಾಸಗಳಲ್ಲಿ ಒಂದೊಂದು ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಆ ಹಬ್ಬಗಳ ಆಚರಿಸುವಂಥ ಮೂಲ ಉದ್ದೇಶ ಭಕ್ತರು ದೇವರನ್ನು ಸಂವಿಧಾನಿಕದಲ್ಲಿ ದೇವರನ್ನು ಪೂಜಿಸಬೇಕು, ದೇವರನ್ನ ಇರುವಿಕೆಯನ್ನು ನಂಬಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಆ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕತೆ ಬೆಳೆದು ಬಂತು ಅಂದರೆ ಆ ವ್ಯಕ್ತಿಯು ಸುಖವಾಗಿರ್ತಾನೆ, ಜೊತೆಗೆ ತನ್ನ ಅಕ್ಕಪಕ್ಕದ ವ್ಯಕ್ತಿಗಳನ್ನು ಸಹಿತ ಸುಖವಾಗಿ ಇಡುತ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಆಧ್ಯಾತ್ಮಿಕತೆಯನ್ನು ಬೆಳೆಸೋದ ಕಾರಣಕ್ಕಾಗಿಯೇ ಈ ಮಠ ಮಂದಿರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಪೂರ್ವಿಕರು ಮಾಡ್ತಾ ಬಂದರು. ಮಂದಿರಗಳನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಆ ಮಂದಿರಗಳಲ್ಲಿ ಜಾತ್ರೆಗಳನ್ನು, ಕಾರ್ತಿಕ ದೀಪೋತ್ಸವವನ್ನು ಆಚರಿಸುವುದರ ಮುಖಾಂತರವಾಗಿ ಭಕ್ತರಲ್ಲಿ ಧಾರ್ಮಿಕತೆಯನ್ನು, ಭಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗೊರವನಹಳ್ಳಿಯ ಮಹಾಲಕ್ಷ್ಮಿ ತಾಯಿಯ ಸನ್ನಿಧಾನದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಭಕ್ತಾದಿಗಳ ಸಹಕಾರದೊಂದಿಗೆ ಲಕ್ಷ ದೀಪೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಕಾರ್ಯಕ್ಕೆ ಸಹಕಾರಿಗಳಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಸದ್ಭಕ್ತರಿಗೆ ಆ ತಾಯಿಯ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇಂಥ ಒಳ್ಳೆಯ ಕಾರ್ಯವನ್ನು ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಆರೈಸಿ ನಾವೆರಡು ಮಾತು ವಿರಾಮ ಮಾಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ನಮಃ. ಇವತ್ತು ಕಾರ್ತಿಕ ಮಾಸದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಾಗೂ ಮುತ್ತಿನ ಬಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆ? ಬೆಳಗ್ಗೆ 6ರಿಂದ ಅಭಿಷೇಕ, ಆಮೇಲೆ 8ರಿಂದ ಹೋಮ ಹವನ ಎಲ್ಲ ನಡೆದಿದೆ. ಈಗ ಮಹಾಮಂಗಳಾರತಿ ಎಲ್ಲ ಆಗಿದೆ. 12ವರೆಗೆ ಮಹಾಮಂಗಳಾರತಿ ಆಗಿದೆ. ಈಗ ಸಾಯಂಕಾಲ 6 ಗಂಟೆಗೆ ಹೀಗೆ ಮೆಚ್ಚಿದ ಲಕ್ಷ್ಮಿ, ಕಮಲಂನ ಪೂಜೆಗೆ ಒಲಿದ ಲಕ್ಷ್ಮಿ, ಮಂಗಳ ವರಗಳ ಕರುಣಿಸು ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರ ಕೊರಟಗೆರೆಯ ವಾಸವಿ ಮಹಿಳಾ ಸಂಘದ 50ಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ನಡೆಸಲಾಯಿತು. ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ವಿವಿಧ ವಾದ್ಯಗೋಷ್ಠಿಗಳಿಂದ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು. ನಿನಗೆ ಸಲ್ಲಿಸಿ ನಿನ್ನಯ ನಾಮವ ಹಾಡುವೆ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಮುಂಜಾನೆ ಎದ್ದು ಮಡಿಯ ಧರಿಸಿ ಫಲ ಪುಷ್ಪಗಳ ನಿನಗೆ ಸಲ್ಲಿಸಿ ನಿನ್ನಯ ನಾಮವ ಹಾಡುವೆ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಹಸಿರಿನ ಗಾಜಿನ ಬಳೆಗಳ ತಂದು ಕುಸುರಿಯ ಬಳೆಗಳ ಕೈಯಲ್ಲಿ ತೊಡಿಸಿ ಮಡಿಲನು ತುಂಬುವೆ ಶ್ರೀವರಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಹಸಿರಿನ ಗಾಜಿನ ಬಳೆಗಳ ತಂದು ಕುಸುರಿಯ ಬಳೆಗಳ ಕೈಯಲ್ಲಿ ತೊಡಿಸಿ ಮಡಿಲನು ತುಂಬುವೆ ಶ್ರೀವರಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಅಷ್ಟಲಕ್ಷ್ಮಿ ಬೆಳಿಗ್ಗೆ 6:30ಕ್ಕೆ ಸರಿಯಾಗಿ ಶ್ರೀ ಮಹಾಲಕ್ಷ್ಮಿ ತಾಯಿಗೆ ಪಂಚಾಮೃತ ಅಭಿಷೇಕ, ನಂತರ ಹೋಮ ಹವನ, 12:30ಕ್ಕೆ ರಥೋತ್ಸವ, ಸಂಜೆ 6:30ಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ನೀನು ಇಷ್ಟ ಭಾಗ್ಯಗಳ ಕರುಣಿಯು ನೀನು, ಕಷ್ಟ ಕೋಟಲೆಯ ಕಳೆವಳು ನೀನು, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಅಂದದ ಕರದಲ್ಲಿ ಕಂಕಣ ಧರಿಸಿ ಅಂಬುಜಿ ಚಂದದಿ ನಲಿದು ಬಾರೆ ಚಂಪಕ ನಾಸಿಕ ಸುಂದರಿ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಅಂದದ ಕರದಲ್ಲಿ ಕಂಕಣ ಧರಿಸಿ ಅಂಬುಜಿ ಚಂದದಿ ನಲಿದು ಬಾರೆ ಚಂಪಕ ನಾಸಿಕ ಸುಂದರಿ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಮಿಂದು ಮಡಿಯಿಂದ ಸಿಂಧೂರವಿಟ್ಟು ನಂದಾದೀಪವ ಬೆಳಗಿಸಿ ಇಟ್ಟು ಸಂಭ್ರಮ ಪೂಜೆಯ ನೀಡುವೆವಮ್ಮ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಮಿಂದು ಮಡಿಯಿಂದ ಸಿಂಧೂರವಿಟ್ಟು ನಂದಾದೀಪವ ಬೆಳಗಿಸಿ ಇಟ್ಟು ಸಂಭ್ರಮ ಪೂಜೆ
ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಅಧ್ಯಕ್ಷರಾದಿಯಾಗಿ ವಾಸುದೇವ ಮೂರ್ತಿಯವರ ಆದಿಯಾಗಿ ಪ್ರಸಾದ್ ಅವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಕೇಶವಮೂರ್ತಿಯವರಾಗಿರ್ಬೋದು, ಸಾಕಷ್ಟು ಎಲ್ಲ ಸದಸ್ಯರು ಶ್ರಮಪಟ್ಟು ಯಾವುದೇ ಸಮಸ್ಯೆಗಳಿಲ್ಲದೆ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲವನ್ನು ಒದಗಿಸೋದಕ್ಕೆ ತಾಲೂಕು ಆಡಳಿತ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ. ಗೊರವನ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು. ಅಭಿವೃದ್ಧಿಯ ಪಥದತ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನ ಮುನ್ನಡೆಯುತ್ತಿದೆ. ಧರ್ಮಸ್ಥಳದ ಮಾದರಿಯಲ್ಲಿ ಸುಮಾರು 9 ಕೋಟಿ ವೆಚ್ಚದಲ್ಲಿ ದಾಸೋಹ ನಿಲಯ ನಿರ್ಮಾಣವಾಗಿದೆ. ಒಂದೇ ಬಾರಿ 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸುವ ವಿಶಾಲವಾದ ಭೋಜನಾಲಯದ ವ್ಯವಸ್ಥೆ ಇದೆ. ಲಕ್ಷ್ಮೀ ನಮೋ ನಮೋ. ಹರಿವಾಣದಲ್ಲಿ ಪಂಚಫಲಗಳು, ಜೊತೆಯಲ್ಲಿ ಕಂಕಣ ಬಳೆಗಳ ಇರಿಸಿ ಮಡಿಲನ್ನು ತುಂಬುವೆ ಸಿರಿವರ ಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಮಂಗಳ 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 ನಿನಗೆ, ಮಂಗಳದಾಯಿನಿ ಮಂಗಳ ನಿನಗೆ, ಜಯ ಶುಭ ಮಂಗಳ ನಿತ್ಯವು ನಿನಗೆ. ಮಂಗಳ ಜಯ ಶುಭ ಮಂಗಳವು, 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 ಮಂಗಳ ಶುಭ ಮಂಗಳವು, ಮಂಗಳ ಜಯ ಶುಭ ಮಂಗಳವು. ಅರಿಶಿನ ಕುಂಕುಮ ಶೋಭಿತ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಜಯ ಮಂಗಳೆಯ ತೀರದ
ಗೃಹಳೆ ಭಾಗ್ಯವ ನೀಡುವ ವರದ ಕರಳೆ ಅರಿಶಿನ ಕುಂಕುಮ ಶೋಭಿತೆ ಲಕ್ಷ್ಮಿ ಶ್ರೀ ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಕಾರ್ತಿಕ ಮಾಸದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕಡೆಯ ಒಂದು ಶುಕ್ರವಾರದ ದಿನ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಹಾಲಕ್ಷ್ಮಿ. ಅವರ ಸ್ವರೂಪದಲ್ಲಿ ನೆಲೆ ನಿಂತಿರುವ ಮಾತೆ ಶ್ರೀಮತಿ ಕಮಲಮ್ಮಜ್ಜಿಯವರು. ಇವತ್ತು ನೋಡಿ ಅವರ ಶ್ರಮ, ಅವರು ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡಂಥ ರೀತಿ ಇವತ್ತು ಸಾರೋದ್ಧಾರವಾಗಿ ಗೊರವನಹಳ್ಳಿ ಬೆಳೆದು ನಿಂತಿದೆ. ಲಕ್ಷಾಂತರ ಜನ ಬಂದು ಇವತ್ತು ದರ್ಶನ ಪಡ್ಕೊಳ್ತಾ ಇದ್ದಾರೆ. ಒಂದು ಸಣ್ಣ ಕುಗ್ರಾಮ ಇವತ್ತು ಈ ಮಟ್ಟಿಗೆ ವಿಶ್ವವಿಖ್ಯಾತವಾಗಿ ಬೆಳೆದಿದೆ ಅಂದರೆ ಮಾತೆ ಶ್ರೀಮತಿ ಕಮಲಮ್ಮನವರ ಶ್ರಮ ಅಷ್ಟಿದೆ. ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನವರು ಅಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊರವನಹಳ್ಳಿಗೆ ಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ, ಕಮಲಮ್ಮಜ್ಜಿ ಆಶೀರ್ವಾದ ಸದಾ ಎಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದ. ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ, ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ನಮೋ ನಮೋ. ಗೊರವನಹಳ್ಳಿಯ ಕ್ಷೇತ್ರ ಇದೆ. ಸಂಜೆ 6 ಗಂಟೆಗೆ ಲಕ್ಷ ದೀಪದ್ದು ಶುರುವಾಗುತ್ತೆ, ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾನೊಂದು 7 ವರ್ಷದಿಂದ ಬರ್ತಾ ಇದ್ದೀನಿ. ವರ್ಷ ದೀಪೋತ್ಸವಕ್ಕೆ ಮಿಸ್ ಮಾಡಲ್ಲ. ಇಲ್ಲಿನ ವಿಶೇಷತೆಗಳು ಏನಂತ ಗೊತ್ತಾ? ಅಂದರೆ ಅಮ್ಮಂದು ತುಂಬ ಪವಾಡ ಇದೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಎಲ್ಲೆಲ್ಲಿಂದನೋ ಬರ್ತಾರೆ ಭಕ್ತಾದಿಗಳು, ತುಂಬ ಚೆನ್ನಾಗಿದ್ದಾರೆ. ನಂಬಿದವ್ರನ್ನ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಗೊರವನಹಳ್ಳಿಗೆ ಬಂದರೆ ಏನೇನು ನೋಡ್ಬೋದು ನೀವು ಇಲ್ಲಿ? ತೀತಾ ಡ್ಯಾಮ್ ನೋಡ್ಬೋದು, ದೇವಸ್ಥಾನ ನೋಡ್ಬೋದು, ಆಮೇಲೆ ನಾಗಪ್ಪನ ದೇವಸ್ಥಾನ ನೋಡ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇಲ್ಲಿ ಹುಣಸೆ ಮರದ ಗಣೇಶ ಅಂತ ಇದೆ ಅಂತಲ್ಲ, ಉದ್ಭವ ಗಣಪತಿ ಇದೆ ಹುಣಸೆ ಮರದಲ್ಲಿ. ಚೆನ್ನಾಗಿದೆ, ಎಲ್ಲ ನೋಡಿದ್ದೀವಿ. ಚೆನ್ನಾಗಿದೆ ಪ್ಲೇಸ್. ನಮ್ಮದು ಟಿಪ್ಟೂರು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾವು ಗೊರವನಹಳ್ಳಿಗೆ ಆಗಾಗ ಬರ್ತಾ ಇರ್ತೀವಿ. ಇಲ್ಲಿ ತುಂಬ ಸತ್ಯ ನಡೆಯುತ್ತೆ ಅಮ್ಮಂದು. ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ಇಲ್ಲಿ ತುಂಬ ಮೊದಲು ಹಳೆ ದೇವಸ್ಥಾನ ಇದ್ದಾಗಿಂದನೂ ಬರ್ತಾಯಿದ್ವು. ಇವಾಗ ತುಂಬ ಚೆನ್ನಾಗಿ ಮಾಡವ್ರೆ. ಊಟದ ಯಾವ ವ್ಯವಸ್ಥೆ ಆಗಲಿ ಎಲ್ಲರೂ ಚೆನ್ನಾಗಿ ಮಾಡವ್ರೆ. ಹೋಗೋಕ್ಕೆ ಬಂದು ಯಾತ್ರಾ ಸ್ಥಳ ಟೈಪ್ ಮಾಡಿ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಿಕೊಟ್ಟವ್ರೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಕಮಲಮ್ಮನವರು ನಮ್ಮ ಮನೆಗೆ ಯಾವಾಗಲೂ ಬರ್ತಿದ್ರು ಕೊರಟಗೆರೆಯಲ್ಲಿ. ನಮ್ಮ ಅತ್ತೆ ಅವ್ರು ಲಲಿತಮ್ಮ ಅಂತ ಯಾವಾಗಲೂ ಬಂದು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾಯಿದ್ರು. ನಾವು ಬರ್ತಾಯಿದ್ವಿ. ಚೆನ್ನಾಗಿ ಎಲ್ಲ ದರ್ಶನ ಚೆನ್ನಾಗಿ ಮಾಡಿಸ್ಕೊಡ್ತಾಯಿದ್ರು, ಊಟ ಮಾಡಿಸ್ತಾಯಿದ್ರು.
ಆಮೇಲಿಂದ ಎಲ್ಲ ಚೆನ್ನಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ತಾಯಿದ್ರು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಗೊರವನಹಳ್ಳಿಗೆ? 20 ವರ್ಷದಿಂದ 60 ವರ್ಷದಿಂದ 60 ವರ್ಷದಿಂದ ಬರ್ತಿದ್ದೀರಾ. ಹೇಗಿದೆ ಅಮ್ಮ ಅವಾಗ್ಲಿಗೂ ಇವಾಗ್ಲಿಗೂ ಏನು? ಅಯ್ಯೋ ಏನು ತುಂಬ ಆಗಿದೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಆವಾಗ ಸುಮ್ಮನೆ ಗುಡಿ ಇದ್ದಂಗೆ ಇತ್ತು ಅಷ್ಟೇ, ಏನೂ ಇರಲಿಲ್ಲ. ಅಜ್ಜಿ ಇತ್ತಲ್ಲ ಆಗ? ಹಾಂ, ಅಜ್ಜಿ ಇತ್ತು ಕಮಲಮ್ಮನ. ನಮ್ಮ ಮನೆಗೆ ಬರ್ತಿದ್ರು. ಯಾವ ನಾವು ಲಲಿತಮ್ಮನವ್ರು, ನಮ್ಮ ಅತ್ತೆಯವರು, ಮುರುಡೇಶ್ವರ ನಮ್ಮ ಯಜಮಾನರು. ಓಕೆ. ಇನ್ನು ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಾಸಣ್ಣ ಮಾತನಾಡಿ, ಟ್ರಸ್ಟ್ ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೇವೆ, ಮಾಡ್ತಾ ಇದ್ದೀವಿ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಚಿತ ಶಾಲೆ ನಡೆಸ್ತಾ ಇದ್ದೀವಿ. 9 ಕೋಟಿ ವೆಚ್ಚದಲ್ಲಿ ದಾಸೋಹ ಕೇಂದ್ರ ನಿರ್ಮಾಣವಾಗಿದೆ. ದೇವಸ್ಥಾನ ದೊಡ್ಡದಾಗಿ ನಿರ್ಮಾಣವಾಗ್ತಿದೆ. ಅತಿ ಶೀಘ್ರದಲ್ಲೇ ಉದ್ಘಾಟನೆ ಆಗಲಿದ್ದು, ಹಳೆಯ ದಾಸೋಹ ಕೇಂದ್ರವನ್ನ ಕಲ್ಯಾಣ ಮಂಟಪವಾಗಿ ಮಾರ್ಪಡಿಸಿದ್ದೇವೆ. ಇನ್ನೂ ಅನೇಕ ಅಭಿವೃದ್ಧಿಗಳನ್ನ ಮಾಡಬೇಕು. ಭಕ್ತರ ಸಹಕಾರದಿಂದ ಇದೆಲ್ಲವೂ ಸಾಧ್ಯವಾಗಿದೆ ಎಂದು ತಿಳಿಸಿದ್ರು. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710. ನಾವು ಇನ್ವೈಟ್ ಮಾಡಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರುತ್ತೆ ಇವತ್ತು. ಯಾಕಂದರೆ ದೀಪೋತ್ಸವ ಅಂದರೆ ಎಲ್ಲ ಕಡೆ ಕಾರ್ಯಕ್ರಮ ಇರುತ್ತೆ. ಅವ್ರಿಗೂ ನಾವು ಏನು ನಮ್ಮ ಇವರಿದ್ದಾರೆ ಎಲ್ಲನೂ ಕರೆದಿದ್ದೀವಿ ನಾವು. DC ಅವರಾಗ್ಬೋದು, AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ನಮ್ಮ MP ಆಗ್ಬೋದು, MLA ಆಗ್ಬೋದು, ನಮ್ಮ ಗೃಹ ಮಂತ್ರಿಗಳಾಗ್ಬೋದು, ಲೋಕಲ್ MLA ಅವರು, ಮತ್ತು ನಮ್ಮ ರಾಜಣ್ಣವ್ರನ್ನೂ ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಹಳೇ ಇವ್ರನ್ನೂ ನಾವು ಏನು ನಮ್ಮ ಹಳೆ ಒಂದು MLAs ಇದ್ದರು ಅವ್ರನ್ನೂ ಸಹ ನಾವು ಕರೆದಿದ್ದೀವಿ. MPs MLAsನ ಕೆಲವರು ಬರ್ತೇನೆ ಅಂತ ಹೇಳಿದ್ದಾರೆ, ಸಂಜೆ ಒಳಗಡೆ ಬರ್ಬೋದು, ಒಂದು ತಾಯಿ ಆಶೀರ್ವಾದ ಪಡೀರಿ ಅಂತ ಹೇಳಿದ್ವಿ. ವಿಶೇಷ ಅಂದರೆ ಏನಿಲ್ಲ, ಮಾಮೂಲಿ ನಡೆಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಷ್ಟೇ. ಇದರಲ್ಲಿ ಈಗ ಉದ್ಘಾಟನೆ ಮಾಡೋವಾಗ ಅಷ್ಟೇ ನಾವು ಎಂಟೇರು ನಮ್ಮ ಇವ್ರನ್ನ ಕರಿಬೇಕಂತಿದ್ವಿ. ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ MLAಗಳಿದ್ದಾರೆ ಅವ್ರನ್ನ, ಮತ್ತು ಮಿನಿಸ್ಟ್ರುಗಳು ಯಾರ್ಯಾರಾಗಿದ್ದಾರೆ ಅವ್ರನ್ನ, ಇರೋರನ್ನ, ಇಲ್ಲದೇ ಇರೋರನ್ನ ಎಲ್ಲರನ್ನೂ ಕರೆದು ನಾವು ಒಂದು ಡೇಟ್ ಫಿಕ್ಸ್ ಮಾಡಿ, ಆದರೆ ನಾವು ಮುಖ್ಯಮಂತ್ರಿಗಳನ್ನೇ ಕರಿಬೇಕು ಅಂತಿದ್ದೀವಿ. ಬರ್ತಾರಲ್ಲ ನನಗೆ ಗೊತ್ತಿಲ್ಲ. ಅದು ಯಾಕಂದರೆ ಅದು ಡೇಟ್ ನಮಗಿನ್ನೂ ಫಿಕ್ಸ್ ಆಗಿಲ್ಲ. ನಾವು ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅರ್ಧ ಕೆಲಸ ಮಾಡಿ ಕರೆಯೋಕ್ಕೆ ನಮಗೆ ಸಮಂಜಸ ಇಲ್ಲ. ಕೆಲಸ ಮುಗಿಲಿ ಅಂತ ಕಾಯ್ತಾಯಿದ್ದೀವಿ. ಈಗ ಕಲ್ಯಾಣ ಮಂಟಪ ನಮ್ಮದು ಆಲ್ರೆಡಿ ಮೊದಲಿತ್ತು, ಅದು ನಾವು ದಾಸೋಹ ಮಾಡ್ಕೊಂಡಿದ್ವಿ, ಅದು ಕ್ಲೋಸ್ ಮಾಡಿದ್ವಿ. ಈಗ ಅದೇ ಕಲ್ಯಾಣ ಮಂಟಪವನ್ನು ನಾವು ಎಲ್ಲ ರಿಪೇರಿ ಮಾಡಿಸ್ತಾಯಿದ್ದೀವಿ. ಅದು ಕಲ್ಯಾಣ ಮಂಟಪ ರೆಡಿ ಆಗ್ತಾ ಬಂದಿದೆ, ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು. ಒಟ್ಟಿಗೆ ದೇವಸ್ಥಾನ ಅದು ಎಲ್ಲ ಒಂದೇ ದಿವಸ ಮಾಡೋಣ ಅಂತ ಹೇಳಿ, ಅದಕ್ಕಿಂತ ಮೊದಲು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವ್ರಿಗೂ ಒಂದು ಇದು ಕರೆದು ನಾವು ಲೋಕಲ್ಲವರು ಎಲ್ಲ ಇದೇ ರೀತಿ ನಮಗೆ ಸಹಕಾರ ಕೊಟ್ಟರೆ ನಾವು ಖಂಡಿತವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತೊಬ್ಬರಾಗ್ಬೋದು, ಮಾಧ್ಯಮದವರು, ನೀವು ಪತ್ರಕರ್ತರು ಎಲ್ಲ ಸಹಕಾರ ಕೊಟ್ಟರೆ ನಾವು ಇನ್ನೂ ವಿಜೃಂಭಣೆಯಿಂದ ಮಾಡಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಖಂಡಿತ ಮಾಡಬೇಕು. ಆ ತಾಯಿ ನಡೆಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ. ನಡೆಸ್ಕೊಂಡು ಹೋಗ್ತಾಳೆ. ಎಲ್ಲ ತಮ್ಮೆಲ್ರಿಗೂ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ, ಇಲ್ಲಿ ಬರೋಂಥ ಭಕ್ತರಿಗೆ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದೀಪೋತ್ಸವದ ಕಾರ್ಯಕ್ರಮ ವಿಶೇಷತೆ ಬೆಳಗಿಂದ ಯಾವ್ಯಾವ ಕಾರ್ಯಕ್ರಮ ಇದೆ ಸರ್? ಬೆಳಗ್ಗೆ ದೀಪೋತ್ಸವಕ್ಕೆ ನಮ್ಮದು ಮಾಮೂಲಿ ಅಭಿಷೇಕ ಇತ್ತು. ಬೆಳಗ್ಗೆ ಬೇಗನೆ ಆಗಿದೆ, 5:30ಗೆ ಅಭಿಷೇಕ. ಯಾಕಂದರೆ ಲೇಟ್ ಆಗಿಬಿಟ್ರೆ ನಮಗೆ ಇದಾಗೋದಿಲ್ಲ. ಆಮೇಲೆ ಹೋಮ ಇತ್ತು, ಆಮೇಲೆ ರಥೋತ್ಸವ ಇತ್ತು. 12:30ಗೆ ರಥೋತ್ಸವ ಶುರುವಾಯಿತು. ಈಗ ಆಲ್ರೆಡಿ 2:15 ಆಗಿದೆ. ಈಗ ತಾನೇ ಮುಗೀತು ರಥೋತ್ಸವ. ಮತ್ತು 6 ಗಂಟೆಗೆ ಕರೆಕ್ಟಾಗಿ ನಮ್ಮದು ಇದಿದೆ. ನಮ್ಮ ಇವರು ಒಬ್ಬರು ಮಾತ್ರ ಬಂದಿದ್ದರು. ಇನ್ನು ನಮ್ಮ ಸ್ವಾಮಿಗಳು ಏನು ನಮ್ಮ ಸ್ವಾಮಿಗಳಿದ್ದಾರೆ ಅಷ್ಟು ಜನ ನಾವು ಕರೆದಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಯಲೆರಾಂಪುರ ಸ್ವಾಮಿಗಳೇನೋ ನಾನು ಎಲ್ಲ ತುಮಕೂರು ಹೋಗ್ತಾ ಇದ್ದೀನಪ್ಪ, ಸಂಜೆ ದೀಪೋತ್ಸವ ಟೈಮ್ ಬರ್ತೀನಿ ಅಂತ ಹೇಳಿದಾರಂತೆ. ನಮ್ಮ ಸಿದ್ಧರಬೇಡ ಸ್ವಾಮಿಗಳನ್ನ ಕರೆದಿದ್ದೀರಿ, ಅವರೂ ಸಂಜೆ ಬರ್ಬೋದು. ಎಲ್ಲ ಸ್ವಾಮಿಗಳು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಆ ತಾಯಿಯ ಆಶೀರ್ವಾದ ಪಡೆದು ನಮಗೂ ಆಶೀರ್ವಾದ ಮಾಡಿ ಹೋಗ್ತಾಯಿದ್ದಾರೆ. ತಮ್ಮೆಲ್ಲರಿಗೂ, ನಮ್ಮ ಮಾಧ್ಯಮದವ್ರಿಗೂ ಮತ್ತು ನಮ್ಮ TV ಮಾಧ್ಯಮದವ್ರಿಗೂ
ಮತ್ತು ಅವಾಗ್ಲಿಂದನೂ ಬರ್ತೀವಿ. ಹೇಗಿದೆ ಅವಾಗ್ಲಿಗೂ ಇವಾಗ್ಲಿಗೂ ದೇವಸ್ಥಾನ ಇವಾಗ ಹೇಗಿದೆ? ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರದ್ದು ಶಕ್ತಿ ಭಾಳ ಇದೆ. ಯಾಕಂದರೆ ನಾವು ಇಲ್ಲಿ ಏನು ಕೇಳ್ಕೊಂಡು ಮುಕ್ಕೊಂಡ್ರು 100% ಆಗುತ್ತೆ. ಆ ನಂಬಿಕೆ ಮೇಲೆ ಇದೆ. ಕಾರ್ತಿಕ ಮಾಸದಲ್ಲಿ ನಾವು ದೇವ್ರಿಗೆ ದೀಪ ಹಚ್ಚೋಕೆ ಅಂತ ಬಂದಿದ್ವಿ. ಸೊ ಅದ್ರ ಜೊತೆಗೆ ಇವತ್ತು ಆರ್ಯವೈಶ್ಯ ಮಹಿಳಾ ಮಂಡಳಿ ಕಡೆಯಿಂದ ಎಲ್ಲರೂ ದೇವರಿಗೆ ಲಲಿತಾ ಸಹಸ್ರನಾಮ ಕೂಡ ಪಾರಾಯಣ ಮಾಡಿದ್ದಾರೆ. ಹಾಗೆ ಹಾಡುಗಳು ಕೂಡ ದೇವ್ರಿಗೆ ಹೇಳಿದ್ವಿ. ಇವತ್ತಂದು ತುಂಬಾ ಖುಷಿ ಆಯಿತು. ಅಮ್ಮನವ್ರನ್ನ ಅಲಂಕಾರ ನೋಡಿ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ವಿ. ಡ್ಯಾಮ್ ನೋಡಿದ್ರಾ? ಇನ್ನೂ ಇಲ್ಲ, ಈಗ ಹೋಗ್ತಾ ಇದ್ದೀವಿ. ಡ್ಯಾಮ್ ನೋಡೋದಕ್ಕೆ ಈಗ ನೋಡ್ತಾರೆ. ಹೇಗಿದೆ ದೇವಸ್ಥಾನ ಇವತ್ತು? ತುಂಬಾನೇ ಚೆನ್ನಾಗಿದೆ. ಯಾವಾಗ ಬರ್ತೀರಾ? ಪ್ರತಿ ಶುಕ್ರವಾರದೊತ್ತು ಮಂಗಳವಾರದೊತ್ತು ಆಗ ಬರ್ತಾ ಇರ್ತೀವಿ. ಮತ್ತೆ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಬರ್ತೀವಿ. ನಿಮ್ಮ ಹೆಸರು? ನವ್ಯ. ಯಾವ ಊರು? ಕೊರಟಗೆರೆ. ನನ್ನ ಹೆಸರು ನಾಗಮಣಿ, ಕೊರಟಗೆರೆ ನಮ್ಮದು. ನಾವು 45 ವರ್ಷದಿಂದ ಇಲ್ಲಿ ಬರ್ತಾನೆ ಇದ್ದೀವಿ ಗುರುನಹಳ್ಳಿಗೆ. ಅಂದರೆ ಅಷ್ಟು ಇಂಪ್ರೂವ್ ಇರಲಿಲ್ಲ, ಆದರೂ ದೇವ್ರ ಶಕ್ತಿ ಮಾತ್ರ ಯಾವಾಗಲೂ ಒಂದೇ ಥರ ಇದೈತೆ. ಇವಾಗ ತುಂಬ ಚೆನ್ನಾಗೈತೆ. ಡೆಕೋರೇಷನ್ ಒಳ್ಳೆ ಇಂಪ್ರೂವ್ ಚೆನ್ನಾಗಿ ಮಾಡವ್ರೆ. ಅವಾಗ ಅವರು ಅಜ್ಜಿ ಇರೋವರೆಗೂ ನಾವು ಅವಾಗ್ನಿಂದ ಬರ್ತಾನೆ ಇದ್ದೀವಿ. ಅವಾಗ್ಲಿಗೂ ಇವಾಗ್ಲಿಗೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಅಂದರೆ ಇವಾಗ ಜನಸಂಖ್ಯೆನೂ ಜಾಸ್ತಿ ಆದರು. ಬೆಂಗಳೂರವರು ಬೇರೆ ಕಡೆಯಿಂದ ಬರೋರು ಎಲ್ಲ ಆದರು. ದೇವಸ್ಥಾನ ಎಲ್ಲ ಚಿಕ್ಕದು ಅವಾಗ. ಸುಮ್ಮನೆ ಒಂದು ನಮೋ ನಮೋ ಮಿಂದು ಮಡಿಯಿಂದ ಸಿಂಧೂರವಿಟ್ಟು ನಂದಾದೀಪವ ಬೆಳಗಿಸಿ ಇಟ್ಟು ಸಂಭ್ರಮ ಪೂಜೆಯ ನೀಡುವೆವಮ್ಮ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ ಮಿಂದು ಮಡಿಯಿಂದ ಸಿಂಧೂರವಿಟ್ಟು ನಂದಾದೀಪವ ಬೆಳಗಿಸಿ ಇಟ್ಟು ಸಂಭ್ರಮ ಪೂಜೆಯ ನೀಡುವೆವಮ್ಮ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ ಕೆರೆಯಿಂದೆದ್ದು ಬಂದ ಲಕ್ಷ್ಮಿ ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ ಕೆರೆಯಿಂದೆದ್ದು ಬಂದ ಲಕ್ಷ್ಮಿ ಶ್ರೀಹರಿ ಭಾಮಿನಿ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ ಗೆಜ್ಜೆ ಕಾಲ್ ಕಡುಕ ಪಾದವನಿರಿಸಿ ಹೆಜ್ಜೆ ಹೆಜ್ಜೆಗೂ ನಾದವ ಮಾಡಿ ಭಕ್ತರ ಮನೆಗೆ ಬಾರಮ್ಮ ಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ. ಬಿಡುವಿನ ಸಮಯದಲ್ಲಿ ನೀವು ಹೋಗಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಿ. ನಾದವ ಮಾಡಿ ಭಕ್ತರ ಮನೆಗೆ ಬಾರಮ್ಮ ಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮೀ ನಮೋ ನಮೋ ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ ಕೆರೆಯಿಂದೆದ್ದು ಬಂದ
ಬೆಳಗುವೆ ದೇವಿ ಓಣಿನಾಗನ ತಡೆದ ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ನಮೋ ನಮೋ ಕುಂಕುಮ ಸೌಭಾಗ್ಯ ಕರುಣ